ಕನ್ಯಾ ರಾಶಿಯವರೇ, ಕೆಲವು ದಿನಗಳು ಸಾಮಾನ್ಯವಾಗಿರುತ್ತವೆ. ಆದರೆ ಕೆಲ ದಿನಗಳು ವಿಧಿಯ ನಿಮ್ಮ ಜೀವನದ ಪುಸ್ತಕ ತೆರೆದು ಹೊಸ ಅಧ್ಯಾಯ ಬರೆಯುವ ದಿನಗಳು. ಫೆಬ್ರವರಿ 12ರಿಂದ 16 ಈ 5 ದಿನಗಳು ಅಂತಹ ಅಧ್ಯಾಯ. ನೀವಿಷ್ಟು ದಿನ ಮೌನವಾಗಿ ಕಷ್ಟ ಅನುಭವಿಸಿದ್ದೀರಾ. ನಿಮ್ಮ ಶ್ರಮಕ್ಕೆ ಫಲ ಸಿಗದೆ ಕಂಗೆಟ್ಟಿದ್ದೀರಾ. ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡವರಿಂದ ನೋವು ಅನುಭವಿಸಿದ್ದೀರಾ. ಇದೀಗ ಕಾಲ ಬದಲಾಗ್ತಿದೆ. ಆದರೆ ಎಚ್ಚರಿಕೆ, ಈ 5 ದಿನಗಳಲ್ಲಿ ಮಾಡಿದ ಒಂದು ಸಣ್ಣ ನಿರ್ಧಾರ ಮುಂದಿನ 1 ವರ್ಷ ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಕೊನೆಯ ಭಾಗದಲ್ಲಿ ಹೇಳೋ ಒಂದು ರಹಸ್ಯ ನಿಮ್ಮ ಅದೃಷ್ಟವನ್ನ ಸ್ಥಿರಗೊಳಿಸಬಹುದು. ಈ ದಿನ ನಿಮ್ಮ ಮನಸ್ಸಿಗೆ ಗೊಂದಲ, ನೀವು ಹೊರಗೆ ಶಾಂತ ಆದರೆ ಒಳಗೆ ಪ್ರಶ್ನೆಗಳು. ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ? ಈ ಕೆಲಸ ಮುಂದುವರಿಸಬೇಕಾ? ಈ ಸಂಬಂಧ ನಿಜವಾ? ಕೆಲಸದಲ್ಲಿ ಸಣ್ಣ ಒತ್ತಡ, ಒಂದು ಫೈಲ್ ನಿರ್ಧಾರ, ಹಣದ ವಿಷಯದಲ್ಲಿ ಜಾಗೃತಿ ಅಗತ್ಯ. ಈ ದಿನ ಜಗಳ ಬೇಡ, ಸಾಲ ಕೊಡಬೇಡಿ, ದೊಡ್ಡ ಮಾತು ಕೊಡಬೇಡಿ. ಈ ದಿನ ನಿಮ್ಮ ಸಹನೆ ಪರೀಕ್ಷೆ. ಈ ದಿನ ಒಂದು ಅಪ್ರತೀಕ್ಷಿತ ಸುದ್ದಿ, ಹಳೆಯ ಸ್ನೇಹಿತರಿಂದ ಕರೆ, ಮೇಲಾಧಿಕಾರಿಯಿಂದ ಪ್ರಶಂಸೆ, ನಿಂತಿದ್ದ ಹಣಕ್ಕೆ ಚಾಲನೆ. ನೀವು ಬಹಳ ದಿನಗಳಿಂದ ಕಾಯ್ತಿದ್ದ ಒಂದು ಅವಕಾಶ ಇದೀಗ ನಿಮ್ಮ ಕಡೆ ಬರ್ತಿದೆ. ಇದು ಚಿಕ್ಕ ಅವಕಾಶ ಅಲ್ಲ, ಮುಂದಿನ 3 ತಿಂಗಳ ಬೆಳವಣಿಗೆಗೆ ಬೀಜ. ಈ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಈ ದಿನ ಭಾವನಾತ್ಮಕ ಪ್ರೀತಿಯಲ್ಲಿ ಸ್ಪಷ್ಟತೆ, ಹಳೆಯ ಅನುಮಾನ ನಿವಾರಣೆ, ಕುಟುಂಬದಲ್ಲಿ ಮಾತುಕತೆ. ಆದರೆ ಒಂದು ಕಠಿಣ ಪದ, ಒಂದು ತಪ್ಪು ಪ್ರತಿಕ್ರಿಯೆ ಸಣ್ಣ ಸಮಸ್ಯೆಯನ್ನ ದೊಡ್ಡದಾಗಿಸಬಹುದು. ಈ ದಿನ ಕ್ಷಮೆ ಅತ್ಯಂತ ಶಕ್ತಿ. ನೀವು ಮೌನವಾಗಿದ್ರೂ ನಿಮ್ಮ ಸತ್ಯ ಗೆಲ್ತದೆ. ಫೆಬ್ರವರಿ 15 ದೈವಿಕ ಬೆಳಕಿನ ದಿನ. ಈ ದಿನ ವಿಶೇಷ ಶಕ್ತಿ. ನೀವು ಗಮನಿಸಿದ್ರೆ ಹಳದಿ ಹೂ ಕಾಣಬಹುದು. ದೀಪ, ಬೆಳಕು, ಶುಭ ಸೂಚನೆ. ಇದು ನಿಮ್ಮ ಸಮಯ ಶುರುವಾಗ್ತಿದೆ ಅನ್ನೋ ಸಂಕೇತ. ಹಣದ ಲಾಭ, ಹೊಸ ಒಪ್ಪಂದ, ಪದೋನ್ನತಿ ಸಾಧ್ಯತೆ ಇದ್ದು ನೀವು ಇಷ್ಟು ದಿನ ಕಾಯ್ತಿದ್ದ ಫಲ ಇದೀಗ ಕಾಣಿಸುತ್ತೆ. ಈ ದಿನ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ವರ್ಷ ರೂಪಿಸ್ತದೆ. ಭಯ ಬಿಡಿ, ನಿಮ್ಮೊಳಗಿನ ಧ್ವನಿ ಕೇಳಿ. ನೀವು ಬಹಳ ಬಾರಿ ನಿಮ್ಮನ್ನ ತಗ್ಗಿಸ್ಕೊಂಡಿದ್ದೀರಿ. ಇದೀಗ ನಿಮ್ಮ ಮೌಲ್ಯ ಅರಿಯುವ ಕಾಲ. ಈ ದಿನ ಧೈರ್ಯದಿಂದ ಮುಂದೆ ಹೋಗಿ. ಹಣ ಮತ್ತು ವೃತ್ತಿ ವಿಶ್ಲೇಷಣೆ ಆಗುತ್ತೆ. ಹಳೆಯ ಸಾಲ ತೀರಿಸ್ತೀರಾ. ಹೊಸ ಹೂಡಿಕೆಯ ಬಗ್ಗೆ ಯೋಚಿಸ್ತೀರಾ. ಆದರೆ ಅತಿಯಾದ ನಂಬಿಕೆ ಬೇಡ. ಕನ್ಯಾ ರಾಶಿ ನಿಧಾನವಾಗಿಯೇ ಇರ್ತದೆ, ಆದರೆ ಏರಿದ ಮೇಲೆ ಸ್ಥಿರವಾಗಿರುತ್ತದೆ. ಪ್ರೀತಿ ಮತ್ತು ಕುಟುಂಬ, ಹಳೆಯ ನೋವು ಗುಣವಾಗೋದು, ಮದುವೆ ಮಾತುಕತೆ ಸಾಧ್ಯತೆ ಇದ್ದು ಹಿರಿಯರ ಆಶೀರ್ವಾದದ ಫಲ ಕೊಡುತ್ತದೆ. ನೀವು ಭಾವನಾತ್ಮಕವಾಗಿ ಬಲಿಷ್ಠರಾಗ್ತೀರಿ. ದೈವಿಕ ಪರಿಹಾರ ಬುಧವಾರ ಓಂ ಬುಧಾಯ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಜಪಿಸಿ. ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ. ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿ. ದೇವಾಲಯದಲ್ಲಿ ಹಸಿರು ಕಡಲೆ ದಾನ ಮಾಡಿ. ಏನು ಫಲ ಸಿಗುತ್ತೆ ಅಂದರೆ ಮನಃಶಾಂತಿ, ಹಣದ ಸ್ಥಿರತೆ, ಗೌರವ. ಕನ್ಯಾ ರಾಶಿಯವರೇ, ನೀವು ಬಹಳ ದಿನಗಳಿಂದ ಸಹನೆ ಇಟ್ಟಿದ್ದೀರಿ. ಕನ್ಯಾ ರಾಶಿಯವರೇ, ನೀವು ಬಹಳ ದಿನಗಳಿಂದ ಸಹನೆ ಇಟ್ಟಿದ್ದೀರಿ. ಈ 5 ದಿನಗಳು ನಿಮ್ಮ ಜೀವನದ ಬಾಗಿಲು. ಇದು ಅಂತ್ಯ ಅಲ್ಲ, ಇದು ಹೊಸ ಅಧ್ಯಾಯ. ಕಮೆಂಟ್ನಲ್ಲಿ ಕನ್ಯಾ ಅದೃಷ್ಟ ಅಂತ ಬರೀರಿ. ವಿಡಿಯೋ ಇಷ್ಟದ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.